ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆ ಬಾಯಿ ತೆಗೆದ್ರೆ ಈ ಬಗ್ಗೆ ಮಾತನಾಡ್ತಾರೆ ಅಂತ. ಅಂದ್ರೆ ಈ ವಿಚಾರವನ್ನು ನೀವು ಮಾತಾಡಬಾರ್ದು ಅಂತನಾ, ಅಥವಾ ಅದರ ಒಳಗಿರುವುದನ್ನ ಸತ್ಯವನ್ನ ಮಾತಾಡ್ತಿಲ್ಲ ಅಂತನಾ? ಒಂದು ಅವ್ರಿಗೆ ಏನು ಅಂತಂದ್ರೆ ಸ್ವತಃ ಅವರಿಗೆ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳ ಪರಿಚಯ ಇದ್ದಂತಿಲ್ಲ. ಇದ್ದಿದ್ರೆ ಭಾರತದ ಅವಿಭಾಜ್ಯ ಅಂಗ ಇಲ್ಲಿನ ಮುಸಲ್ಮಾನನಿಗೂ ಕೂಡ ಅತ್ಯಂತ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ರೆ ಅದು ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಗಳೇ. ಯಾಕೆಂದ್ರೆ ಅವನು ಕೂಡ ಒಂದು ಕಾಲದಲ್ಲಿ ಹಿಂದುವೆ ಆಗಿದ್ದು. ಈ ದೇಶಕ್ಕೇನು ಹೊರಗಡೆಯಿಂದ ಅರಬರು ತುರುಕರು ಬಂದು ಇಲ್ಲೇ ನೆಲೆಸಲಿಲ್ಲ. ಹಾರ್ಡ್ಲಿ ಒಂದು 8 to 10% ಅವರು ಉಳಿದಿರಬಹುದು. ಉಳಿದವರೆಲ್ಲರೂ ಕೂಡ ಇಲ್ಲಿನ ಹಿಂದೂಗಳೇ, ಅವರ ಪೂರ್ವಜರು ಇವರೇ ಅನ್ನುವುದರ ಸತ್ಯ ಅರಿವಿಲ್ಲ. ಅಥವಾ ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ಹೇಳಿದ್ರೆ ವೋಟ್ ಬ್ಯಾಂಕ್ ಎಲ್ಲಿಗೆ ಹೋಗುತ್ತೆ ಅನ್ನುವಂಥ ಭಯ ಅವರಿಗೆ ಓಟಿನ ಚಿಂತೆ. ರಾಜಕಾರಣಿಗಳು ನಮಗೆ ಅದರ ಚಿಂತೆ ಇಲ್ಲ. ನಮಗೆ ರಾಷ್ಟ್ರದ ಚಿಂತೆ, ನಮಗೆ ರಾಷ್ಟ್ರದ ಮೇಲಿನ ಅಭಿಮಾನ, ನಮಗೆ ಈ ನೆಲದ ಗುಣದ ಮೇಲೆ ಅಭಿಮಾನ ಇದೆಯಲ್ಲ, ಆ ಅಭಿಮಾನಕ್ಕೆ ತಕ್ಕಂತೆ ನಾವು ಬದುಕ್ತೀವಿ. ಅಂಡ್ ಐ ಆಮ್ ವೆರಿ ಪ್ರೌಡ್. ನಾನು ರಾಮಾಯಣ ಮತ್ತು ಮಹಾಭಾರತಗಳ ಬಗ್ಗೆ ಮಾತಾಡ್ತೀನಿ, ಭಗವದ್ಗೀತೆಯ ಕುರಿತಂತೆ ಮಾತಾಡ್ತೀನಿ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಆ ಹೆಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತಂದ್ರೆ ಅವರ ವೋಟರ್ಸ್ ಯೋಚನೆ ಮಾಡಬೇಕು, ಎಂಥವ್ರು ನಾವು ಆಯ್ಕೆ ಮಾಡಿದ್ದೀವಿ. ರಾಮಾಯಣ ಮಹಾಭಾರತ ಮತ್ತು ಈ ಭಗವದ್ಗೀತೆಗಳ ಕುರಿತಂತೆ ಇಷ್ಟು ಕೆಳಮಟ್ಟದಲ್ಲಿ ಮಾತನಾಡುವಂತ ಒಬ್ಬ ಹೆಣ್ಣು ಮಗಳನ್ನ ನಾವು ಆಯ್ಕೆ ಮಾಡ್ತೀವಲ್ಲ ಅಂತ ಬೆಳಗಾವಿಯ ಜನ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.